ನನ್ನ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ನಮಿಸುತ್ತಾ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. Myself Mrityunjaya VA, lecturer in Science Department, Government Polytechnic, Masalavasalli. Dear students, today we are going to learn about Session 1 contents of Integral Calculus and Applications. This is the 5th unit of Engineering Mathematics. So before start of the contents of Session 1, let us see what is the outcome of this course. After studying the contents which comes in integral calculus, the students are able to integrate all continuous functions. That's the first outcome of this unit. Andre ಇದರಲ್ಲಿ ಬರೋಂಥ ಎಲ್ಲ ಕಂಟೆಂಟ್ಸನ್ನು ಥರೋಲಿ ಸ್ಟಡಿ ಮಾಡಿದ್ರೆ ದ ಸ್ಟೂಡೆಂಟ್ ಈಸ್ ಏಬಲ್ ಟು ಫೈಂಡ್ ಎನಿ ಫಂಕ್ಷನ್, ಎನಿ ಇಂಟಿಗ್ರಲ್ ಆಫ್ ಎನಿ ಫಂಕ್ಷನ್. ಯಾವ ಫಂಕ್ಷನ್ ಕೊಟ್ರು ಆ ಫಂಕ್ಷನ್ಗೆ ಇಂಟಿಗ್ರೇಷನ್ ಮಾಡೋ ಅಂಥ ನಾಲೆಡ್ಜು ಬಂದಿರುತ್ತೆ, ಆ ಸ್ಕಿಲ್ ಡೆವಲಪ್ ಆಗಿರುತ್ತೆ. ಅಂಡ್ ಆಲ್ಸೋ ಟು ಅಪ್ಲೈ the concept in evaluating the area and volume through definite integrals. Definite integrals concept use ಮಾಡಿಕೊಂಡು the student will get a knowledge to find the size of any function in the form of area and volume. That is the second outcome of this unit. Okay. So it is very important to know the contents of integral calculus. So we'll start with session 1. In session 1, we will be learning the definition of an indefinite integral. Indefinite integral andre enu anta nodtiri. Listing the integrals of standard functions. ಈಗೇನು ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಅಂತ ನಿಮ್ಮ ಹಿಂದಿನ ತರಗತಿಯಲ್ಲಿ ಓದಿರ್ತಿರಲ್ಲ, ಕಲ್ತಿದ್ದೀರಲ್ಲ, ದಟ್ ಈಸ್ ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ಸ್, ಲಾಗರಿಥಮಿಕ್ ಫಂಕ್ಷನ್ಸ್ ಅಂಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಈ ಟೈಪ್ ಆಫ್ ಫಂಕ್ಷನ್ಸಿಗೆ ಯು ವಿಲ್ ಬಿ ಫೈಂಡಿಂಗ್ ದ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್. ಇದಕ್ಕೆ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್ ಅನ್ನು ಫಸ್ಟ್ ಫೈಂಡ್ ಔಟ್ ಮಾಡಿ ಆ ಟೈಪಲ್ಲಿ ಬರೋ ಅಂಥ ಎಲ್ಲ ಫಂಕ್ಷನ್ಸಿಗೂ ಇಂಟಿಗ್ರೇಷನ್ನ ಮಾಡ್ತಾ ಹೋಗ್ತೀರಿ. ಅಂಡ್ ಆಲ್ಸೋ ವಿಲ್ ಬಿ ಡಿಸ್ಕಸಿಂಗ್ ದ ರೂಲ್ಸ್ ಆಫ್ ಇಂಟಿಗ್ರೇಷನ್. ಈ ಸೆಷನ್ನಲ್ಲಿ ರೂಲ್ಸ್ ಆಫ್ ಇಂಟಿಗ್ರೇಷನ್ ಕೂಡ ನೀವು ಕಲಿತೀರಿ. ಸೊ ಬಿಫೋರ್ ಸ್ಟಾರ್ಟ್ ಆಫ್ ದ ಕಂಟೆಂಟ್ಸ್ ಆಫ್ ಸೆಷನ್ 1, ಲೆಟ್ ಅಸ್ ಸ್ಟಾರ್ಟ್ ದ ಯೂನಿಟ್ ವಿತ್ ಇಂಟ್ರೊಡಕ್ಷನ್. ಇಂಟ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡೋಣ. Calculus is divided into two parts. We know that is differential calculus and integral calculus. So integral calculus is a second part of calculus. Calculus second part. Calculus is nothing but a concept with respect to change ಅಂತೇಳಿ. ಎಲ್ಲಿ ಬದಲಾವಣೆ ಅಂತ ಇರುತ್ತೆ ಅಲ್ಲೆಲ್ಲ ಯು ಆರ್ ಗೋಯಿಂಗ್ ಟು ಯೂಸ್ ದ ಕಾನ್ಸೆಪ್ಟ್ ಆಫ್ ಕ್ಯಾಲ್ಕುಲಸ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಅಲ್ಲ ಆಗಿರೋ ಚೇಂಜಸ್ ಅನ್ನ ಯು ವಿಲ್ ಫೈಂಡ್. ಓಕೆ, ಫಾರ್ ಎಕ್ಸಾಂಪಲ್ ದ ಗ್ರೋತ್ ಆಫ್ ಟ್ರೀ. ನಿಮಗೆ ಗೊತ್ತಿರೋ ಅಂತೆ ಈ ದಿನದ ಡೇ ಬೈ ಡೇ ಯು ವಿಲ್ ಫೈಂಡ್ ದ ಗ್ರೋತ್ ಇನ್ ದ ಪ್ಲಾಂಟ್. ಒಂದು ದಿನದಿಂದ ಇನ್ನೊಂದು ದಿನಕ್ಕೆ ನೋಡಿದ್ರೆ ಒಂದು ಸ್ವಲ್ಪ ಗ್ರೋತ್ ಇರುತ್ತೆ. ಆ ಚೇಂಜಸ್ನ, ಆ ರೀತಿ ಆಗ ಚೇಂಜಸ್ ಅನ್ನ ಯು ಕ್ಯಾನ್ ಫೈಂಡ್ ಬೈ ಯೂಸಿಂಗ್ ಅ ಕಾನ್ಸೆಪ್ಟ್ ಆಫ್ calculus. So it is very important to know the contents which comes in calculus. So in integral calculus ಅಲ್ಲಿ ಈ ಯೂನಿಟ್ ಅಲ್ಲಿ ನೀವೇನು ಕಲಿತೀರಾ ಅಂದ್ರೆ you will be learning how to find the integral of any function. ಯಾವುದೇ ಫಂಕ್ಷನ್ ಕೊಟ್ಟರು ಆ ಫಂಕ್ಷನ್ದು ಇಂಟಿಗ್ರೇಷನ್ ಫೈಂಡ್ ಔಟ್ ಮಾಡೋದು, ಜೊತೆಗೆ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್, ದಟ್ ಈಸ್ ಫೈಂಡಿಂಗ್ ಏರಿಯಾ, ವಾಲ್ಯೂಮ್. ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ finding the sizes
of a function in the form of length, area and volumes ಅಂತ. Okay, it cannot be a ಸ್ಟ್ಯಾಂಡರ್ಡ್ ಫಂಕ್ಷನ್ನೇ ಆಗಿರಬೇಕು ಅಂತೇನಿಲ್ಲ. ಯಾವುದೇ ಫಂಕ್ಷನ್ ಕೊಟ್ಟರು ಆ ಫಂಕ್ಷನ್ದು ಸೈಜ್ ಫೈಂಡ್ ಔಟ್ ಮಾಡೋದನ್ನ ಈ ಯೂನಿಟ್ ಅಲ್ಲಿ ನೀವು ಕಲಿತೀರಿ. ಓಕೆ, ಸೊ ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ಹೂ ಇನ್ವೆಂಟೆಡ್ ದಿಸ್ ಕಾನ್ಸೆಪ್ಟ್. ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ. On 17th century, the mathematicians Newton and Leibniz invented the concept of integration. Integration concept na avaru invent ಮಾಡ್ತಾರೆ with different notions. ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ತಾರೆ? They will divide the integral calculus into two parts. Indefinite integrals and definite integrals ಆಗಿ ಡಿವೈಡ್ ಮಾಡಿಕೊಂಡು we are going to study the integral calculus. So in this topic, ಈ session ನಲ್ಲಿ we will be learning how to find the integral of a function. Integral of a function ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ತಿಳ್ಕೊಂತೀರಿ. To know that first we'll define what is integration. Integration ಅಂದ್ರೆ ಏನು ಅಂತೇಳಿ ನೋಡೋಣ. ಇಂಟಿಗ್ರೇಷನ್ ಅಂದ್ರೆ ಇಟ್ ಈಸ್ ಅ ಕಾನ್ವರ್ಸ್ ಆಫ್ ಡಿಫರೆನ್ಷಿಯೇಷನ್ ಅಂತ ಕೂಡ ಅಂತೀವಿ, ಅಥವಾ ದ ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಫಂಕ್ಷನ್ ಹೂಸ್ ಡಿರೈವೇಟಿವ್ ಈಸ್ ಗಿವನ್. ಅಂದ್ರೆ ಇಂಟಿಗ್ರಲ್ ಒಳಗಡೆ ಇಂಟಿಗ್ರೇಷನ್ ಕೊಡೋ ಅಂತ ಫಂಕ್ಷನ್ ಏನಾಗಿರುತ್ತೆ? ಇಟ್ ಈಸ್ ಡಿರೈವೇಟಿವ್ ಆಫ್ ಎ ಫಂಕ್ಷನ್ ಆಗಿರುತ್ತೆ. ಆ ಫಂಕ್ಷನ್ ಅನ್ನ ನೀವು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ನಥಿಂಗ್ ಬಟ್ ಇಂಟಿಗ್ರೇಷನ್. ಅದೇ ಇಂಟಿಗ್ರೇಷನ್. The integral of derivative is function. The integral of derivative is function. For example, ಇಲ್ಲಿ ನೋಡಿ, here you can see the differentiation of sin x is cos x. Cos x ಆದರೆ then the integration of cos x from the definition of integration is sin x. So integration ಮಾಡಿದಾಗ ಡೆರಿವೇಟಿವ್ ನ ಇಂಟಿಗ್ರೇಟ್ ಮಾಡಿದಾಗ ಬರ ಅಂತ ಫಂಕ್ಷನ್ ಅನ್ನ we call it as integration ಅಂತ ಕರಿತೀವಿ. That is process of finding the function whose derivative is given. ಇನ್ನು ಜನರಲ್ ಫಾರ್ಮ್ ಅಲ್ಲಿ ಹೇಳೋದಾದ್ರೆ, ನೊಟೇಷನ್ ಫಾರ್ಮ್ ಅಲ್ಲಿ ಹೇಳೋದಾದ್ರೆ, ಇಫ್ ಯು ವಾಂಟ್ ಟು ಟೆಲ್ ಇನ್ ನೋಷನ್ಸ್, ನಮಗೆ ಗೊತ್ತಿರೋ ತರಕ್ಕೆ ಡಿಫರೆನ್ಷಿಯಲ್ ಅಂದ್ರೆ ಡಿರೈವೇಟಿವ್ ನ ಡಿಫರೆನ್ಷಿಯಲ್ ಡಿ ಬೈ ಡಿ ಎಕ್ಸ್ ಅನ್ನ ವಿ ಕಾಲ್ ಇಟ್ ಆಸ್ ಡಿಫರೆನ್ಷಿಯಲ್ ಆಪರೇಟರ್ ಅಂತ ಕರಿತೀವಿ. ಇದನ್ನ ಬೇರೆ ಬೇರೆ ನೊಟೇಷನ್ಸ್ ಅಲ್ಲಿ ಯು ಕ್ಯಾನ್ ಡಿನೋಟ್. ದಟ್ ಈಸ್ ಯು ಕ್ಯಾನ್ ಆಲ್ಸೋ ಡಿನೋಟ್ ಇಟ್ ಆಸ್ ಡಿ ಅಂತ ಕೂಡ ಡಿನೋಟ್ ಮಾಡಬಹುದು. ದಟ್ ಈಸ್ ಆಲ್ಸೋ ಅ ಡಿಫರೆನ್ಷಿಯಲ್ represents a derivative. So integration ಅಂದ್ರೆ it is a converse, it's a reverse process of differentiation ಆಗಿರೋದ್ರಿಂದ integration ಅನ್ನ you can denote as 1 divided by d ಅಂತ ಡಿನೋಟ್ ಮಾಡಬಹುದು. ಸೊ d by dx ಅನ್ನೋದು d, ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ, d by d gets cancel ಆಗಿ will remain with sin x. ಎಲ್ಲಿ if you apply integration on both side of this function, ಈ equation ಗೆ integration apply ಮಾಡಿದ್ರೆ you will get integration of cos x into dx, d cancel ಆಗಿ you will get back with sin x. ಅಂದ್ರೆ ಫಂಕ್ಷನ್ ಬರುತ್ತೆ. ಅದಕ್ಕೆ ಆ ಪ್ರೊಸೆಸ್ಗೆ we call it as integration ಅಂತ ಕರಿತೀವಿ. That process is called as integration. ಇಲ್ಲೂ ಕೂಡ you can check the differentiation of e to the power of x is e to the power of x only, that you know. Then ಆದರೆ differentiation of e to the power of x is e to the power of x ಆದರೆ then integration of e to the power of x is equal to e to the power of x only.
ಇಂಟಿಗ್ರೇಟ್ ಮಾಡಿದಾಗ ಯು ಶುಡ್ ಗೆಟ್ ದ ಫಂಕ್ಷನ್ ಬರಬೇಕು ಅಕಾರ್ಡಿಂಗ್ ಟು ಡೆಫಿನೇಷನ್. ಡೆಫಿನೇಷನ್ ಏನು ಹೇಳುತ್ತೆ? ಡೆಫಿನೇಷನ್ ಆಫ್ ಇಂಟಿಗ್ರೇಷನ್ ಏನು ಹೇಳುತ್ತೆ? ದ ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಫಂಕ್ಷನ್. ಇದು ಫಂಕ್ಷನ್ sin x ಅನ್ನೋದು ಫಂಕ್ಷನ್ನು. ಆ ಫಂಕ್ಷನ್ನಿಗೆ ಡಿರೈವೇಟಿವ್ ಈಸ್ cos x. ಸೊ ದ ಇಂಟಿಗ್ರೇಷನ್ ಆಫ್ ದಿಸ್ ಫಂಕ್ಷನ್, integration of a derivative gives the solution of integral function. ಅದೇ ಇಂಟಿಗ್ರಲ್ ಫಂಕ್ಷನ್ ಆಗಿರುತ್ತೆ. ಓಕೆ, ಗೊತ್ತಾಯ್ತಲ್ಲ? ದಟ್ ಈಸ್ ದ ಕಾನ್ವರ್ಸ್ ಅಥವಾ ದ ರಿವರ್ಸ್ ಪ್ರೊಸೆಸ್ ಆಫ್ ಡಿಫರೆನ್ಷಿಯೇಷನ್ ಅಂತಲೂ ಕೂಡ ಕರಿತೀವಿ, ಅಥವಾ ದ ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಫಂಕ್ಷನ್ whose derivative is given. ಡಿರೈವೇಟಿವ್ ಕೊಟ್ಟಿರ್ತಾರೆ, ಆ ಡಿರೈವೇಟಿವ್ಗೆ ಫಂಕ್ಷನ್ ಅನ್ನ ಫೈಂಡ್ ಅಂದ್ರೆ ರಿವರ್ಸ್ ಪ್ರೊಸೆಸ್ ಅಲ್ಲಿ ಮಾಡ್ಕೊಂಡು ಹೋಗೋದು. ಓಕೆ ಓಕೆ, ಸೊ ಎಸ್. ದೆನ್ ವಾಟ್ ಈಸ್ ಇಂಡೆಫಿನಿಟ್ ಇಂಟಿಗ್ರಲ್? ಹಾಗಂದ್ರೆ ಇಂಡೆಫಿನಿಟ್ ಇಂಟಿಗ್ರಲ್ ಅಂದ್ರೆ ಏನು ಅಂತೇಳಿ ನೋಡೋಣ. ಹಿಯರ್ ಯು ಕ್ಯಾನ್ ಸಿ ಹಿಯರ್, ನಾನು ಏನು ಮಾಡಿದ್ದೀನಿ, ಇಲ್ಲಿ ಎರಡು ಫಂಕ್ಷನ್ ತಗೊಂಡಿದ್ದೀನಿ. ಏನಂತ? ಲೆಟ್ ಅಸ್ ಕನ್ಸಿಡರ್ ಅ ಫಂಕ್ಷನ್ f of x whose derivative is pi of x. ಅಂದ್ರೆ f of x ನ ಡಿಫರೆನ್ಷಿಯೇಷನ್ ಮಾಡಿದ್ರೆ ಯು ವಿಲ್ ಗೆಟ್ pi of x. ಇನ್ ಜನರಲ್ ನನ್ನ ಅಸಂಪ್ಷನ್ ಇದು, which implies f of x ನ ಡಿಫರೆನ್ಷಿಯೇಷನ್ ಮಾಡಿದ್ರೆ you will get pi of x in general. ಅದೇ ರೀತಿ if you differentiate f of x plus c, again you will get back a solution as pi of x only. ಯಾಕೆ ಅಂದ್ರೆ because c is an arbitrary constant, the differentiation of constant is 0. That you know in the last unit. Differentiation of constant is 0. So therefore ಈಗ differentiation of f of x plus c is equal to pi of x ಆದರೆ then integration of pi of x ಏನಾಗುತ್ತೆ? f of x plus c. You will get f of x plus c, where c is an arbitrary constant. c is an arbitrary constant. ಅಂದ್ರೆ c ಏನು ಕುಳಿಯುತ್ತೆ ಅಂದ್ರೆ, because if you differentiate this function, constant function and differentiation ಮಾಡಿದ್ರೆ you will get as 0 ಬರೋದ್ರಿಂದ integration of this function becomes f of x plus c. f of x plus c. So ನಾನು ಮೊದಲೇ ಹೇಳಿದಂತೆ the derivative of constant is 0. ಆದ್ರಿಂದ the integral f of x plus c, the constant c may take any arbitrary value. ಏನು ವ್ಯಾಲ್ಯೂ ಬೇಕಾದ್ರೂ ತಗೋಬಹುದು, ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದ ವೇರಿಯಬಲ್ ಎಕ್ಸ್ ಅಂತೇಳಿ. ದ ವ್ಯಾಲ್ಯೂ ಆಫ್ ಸಿ ಈಸ್ ಡಿಪೆಂಡ್ಸ್ ಆನ್ ದ ವೇರಿಯಬಲ್ ಆಫ್ ಎಕ್ಸ್. ಆ ಫಂಕ್ಷನ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರಿಂದ ಆ ಫಂಕ್ಷನ್ ಅನ್ನ ವಿ ಕಾಲ್ ಇಟ್ ಆಸ್ ಇಂಡೆಫಿನಿಟ್ ಇಂಟಿಗ್ರಲ್. indefinite, we don't know what is the boundary of that function ಅನ್ನೋದು ಗೊತ್ತಿಲ್ಲ, because the boundary is not defined. ಆ ಫಂಕ್ಷನ್ ಬೌಂಡ್ರಿ ಡಿಫೈನ್ ಮಾಡಿಲ್ಲ. ಆ ಫಂಕ್ಷನ್ ಅನ್ನ ಬೌಂಡ್ರಿನ ಯಾವ ರೀತಿ ಡಿಫೈನ್ ಮಾಡ್ತೀರಾ ಅಂದ್ರೆ, ದಟ್ ಈಸ್ ಬೈ ಫೈಂಡಿಂಗ್
the constant value. The constant is unknown. ಹಂಗಾಗಿ ಆ ಫಂಕ್ಷನ್ ಅನ್ನ ವಿ ಕಾಲ್ ಇಟ್ ಆಸ್ ಇಂಡೆಫಿನೆಟ್ ಇಂಟಿಗ್ರಲ್ಸ್ ಅಂತ ಕರಿತೀವಿ. ಸೊ ನೀವು ಯಾವಾಗಲೇ ಆಗಲಿ ಇಫ್ ದ ಇಂಟಿಗ್ರಲ್ ಸಿಂಬಲ್ ಏನು ದ ಎಲಾಂಗೇಟೆಡ್ ಎಸ್ ಇದೆಯಲ್ಲ, ಈ ಸಿಂಬಲ್ ಅನ್ನ ವಿ ಕಾಲ್ ಇಟ್ ಆಸ್ ಎಲಾಂಗೇಟೆಡ್ ಎಸ್. ಎಲಾಂಗೇಟೆಡ್ ಎಸ್ ಅನ್ನ ವಿ ಕಾಲ್ ಇಟ್ ಆಸ್ ಸಿಂಬಲ್ ಆಫ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಈ ಸಿಂಬಲ್ ಆಫ್ ಇಂಟಿಗ್ರೇಷನ್ ಅನ್ನ ಇಫ್ ದ ಬೌಂಡ್ರಿ ಆಫ್ ದಿಸ್ ಈಸ್ ನಾಟ್ ಡಿಫೈನ್ಡ್, ಈ ಫಂಕ್ಷನ್ದು ಬೌಂಡ್ರಿ ಡಿಫೈನ್ ಮಾಡಿಲ್ಲ ಅಂದ್ರೆ then the integral solution of that function will end with plus c. Plus c anta baradre you are integrating the indefinite function. You are integrating, you are finding integral of indefinite function anta torsutte. Here you can see how we are going to represent the integral. ಇಂಟಿಗ್ರೇಷನ್ ನ ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂತೇಳಿ ಇಲ್ಲಿ ನೀವು ನೋಡ್ಬೋದು. ನಾನು ಮೊದಲೇ ಹೇಳ್ದಂತೆ ಏನು ಫಂಕ್ಷನ್ ಇರುತ್ತೆ ಆ ಫಂಕ್ಷನ್ಗೆ ಬರೋ ಅಂತ ಡೆರಿವೇಟಿವ್ ಈಸ್ ಎಫ್ ಆಫ್ ಎಕ್ಸ್ ಅನ್ನೋದು ಡೆರಿವೇಟಿವ್. ದಿಸ್ ಈಸ್ ಈ ಡೆರಿವೇಟಿವ್ಗೆ ಫಂಕ್ಷನ್ ಈಸ್ ಎಫ್ ಆಫ್ ಎಕ್ಸ್. ಸೊ ಈ ಎಲಾಂಗೇಟೆಡ್ ಎಸ್ ಅನ್ನ ವಿ ಕಾಲ್ ಇಟ್ ಆಸ್ ಸಿಂಬಲ್ ಆಫ್ ಇಂಟಿಗ್ರೇಷನ್. Phi of x na integrand. Integrand andre it is derivative of a function. Derivative of a function. Dx na we call it as variable of integration anta karitivi. ಈಗ ಹೆಂಗೆ derivative ಅಲ್ಲಿ d by dx is an operator of differential ಅಂತೀವಿ, ಅದೇ ರೀತಿ dx ಅನ್ನೋದು integral operator. Integral operator. So you should not forget to write dx when you writing a integral function. Integrand ಬರಿಬೇಕಾದ್ರೆ dx ಅನ್ನ how to write ಬರಿಲಿಲ್ಲ ಅಂದ್ರೆ it will not represent as a integral function. Integral function ಆಗಿ represent ಮಾಡೋದಿಲ್ಲ. ಅಂದ್ರೆ ಆ ಫಂಕ್ಷನ್ ಏನಿರುತ್ತೆ with respect to that how to write the integral operator. So f of x plus c ಅನ್ನೋದು the integral solution ಅಂದ್ರೆ integral constant of integration ಅಂತ. c na we call it as constant of integration ಅಂತ ಕರಿತೀವಿ. Okay, constant of integration. This is how you going to denote the integral function. So you will be denoting the integral function using the elongated s symbol, that is integration of symbol. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ ಇಂಟಿಗ್ರಲ್ ನ ಅಂದ್ರೆ that is by finding the function of derivative of a function. Derivative ಅಂದ್ರೆ ಕಾನ್ವರ್ಸ್ ಪ್ರೊಸೆಸ್ ಆಫ್ ಇಂಟಿಗ್ರೇಷನ್. ಡಿರೈವೇಟಿವ್ ಕೊಟ್ಟಿರ್ತಾರೆ, ಆ ಡಿರೈವೇಟಿವ್ಗೆ ಫಂಕ್ಷನ್ ಅನ್ನ ಫೈಂಡ್ ಔಟ್ ಮಾಡೋದ್ರ ಮುಖಾಂತರ ಯು ವಿಲ್ ಬಿ ಫೈಂಡಿಂಗ್ ದ ಇಂಟಿಗ್ರಲ್ ಫಂಕ್ಷನ್. ಇಂಟಿಗ್ರಲ್ ನ ಫೈಂಡ್ ಔಟ್ ಮಾಡ್ತೀರಿ. ನೌ ಲೆಟ್ ಅಸ್ ಸಿ, ನಾನು ನೋಟಲ್ಲಿ ಕೂಡ ಅದನ್ನೇ ಕೊಟ್ಟಿದ್ದೀನಿ. ದಟ್ ಈಸ್ ಸಿಂಬಲ್ ಆಫ್ ಇಂಟಿಗ್ರೇಷನ್ ಈಸ್ ಅನ್ elongated s which is first letter of a word summation. So the literal meaning of integration is summation ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಮೊದಲು ಏನು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ. ಪ್ಲಸ್ ಸಿ ಅಂದರೆ ದ ಡಿಫ್ರೆನ್ಷಿಯೇಷನ್ ಆಫ್ ಸಿ ಬಿಕಮ್ಸ್ 0 ಆಗಿರೋದ್ರಿಂದ ದ ಇಂಟಿಗ್ರಲ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ ಸೈನ್ ಎಕ್ಸ್ ಪ್ಲಸ್ ಸಿ. ಸೊ ಈ ಪ್ಲಸ್ ಸಿ ಬರೆಯೋದು ಏನು ರೆಪ್ರೆಸೆಂಟ್ ಮಾಡುತ್ತೆ, ಯು ಆರ್ ಫೈಂಡಿಂಗ್ indefinite integral function. ಇಂಟಿಗ್ರಲ್ ಫಂಕ್ಷನ್ ಅನ್ನು ನೀವು ಫೈಂಡ್ ಔಟ್ ಮಾಡ್ತಾ ಇರಿ ಅಂದ್ರೆ ದ ಬೌಂಡ್ರಿ ಈಸ್ ನಾಟ್ ಡಿಫೈನ್ಡ್ ಫಾರ್ ದ ಫಂಕ್ಷನ್ ಅಂತೇಳಿ. ಓಕೆ, ಗೊತ್ತಾಯ್ತಲ್ಲ. ಸೊ ಡೆಫಿನೇಷನ್ ಅನ್ನ ಯೂಸ್ ಮಾಡಿಕೊಂಡು, ಯೂಸಿಂಗ್ ದ ಡೆಫಿನೇಷನ್ ಆಫ್ ಇಂಟಿಗ್ರೇಷನ್, ನೌ ಯು ವಿಲ್ ಲಿಸ್ಟ್ ದ ಇಂಟಿಗ್ರಲ್ಸ್ ಆಫ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್. ಇಂಟಿಗ್ರಲ್ಸ್ ಆಫ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್ ಅನ್ನ ಬರಿತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಫಂಕ್ಷನ್ ಬಂದು as you know ಎಲ್ಲ ಫಂಕ್ಷನ್ಸ್ನು ಕೂಡ ನೀವು ಇದೇ ರೀತಿ ಫೈಂಡ್ ಔಟ್ ಮಾಡ್ತಾ ಹೋಗ್ತೀರಿ. ಡಿ ಬೈ ಡಿ ಎಕ್ಸ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್, ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು 0.
0 ಆಗಿರೋದ್ರಿಂದ ದ ಇಂಟಿಗ್ರೇಷನ್ ಆಫ್ 0 ಏನಾಗಿರುತ್ತೆ, ಇಟ್ ಈಸ್ ಕಾನ್ಸ್ಟೆಂಟ್. ರಿವರ್ಸ್ ಪ್ರೊಸೆಸ್, ಇಂಟಿಗ್ರೇಷನ್ ಆಫ್ ಫಂಕ್ಷನ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ, ದಟ್ ಈಸ್ by reverse process of differentiation. Reverse process of differentiation ಏನು ಡಿಫರೆನ್ಷಿಯಲ್ ಟರ್ಮ್ ಇರುತ್ತಲ್ಲ, ದಟ್ ಈಸ್ ದ ಇಂಟಿಗ್ರಲ್ ಆಫ್ ಅ ಫಂಕ್ಷನ್. ಇಂಟಿಗ್ರಲ್ ಆಫ್ ಅ ಫಂಕ್ಷನ್. ಸೊ ದ ಇಂಟಿಗ್ರಲ್ ಆಫ್ 0 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಸಿ. ಓಕೆ, ಸೊ ಅದೇ ರೀತಿ the differentiation of x is x plus c. X plus c is equal to 1. Therefore, the integral of 1 with respect to x is equal to x plus c. Okay, so ಅದೇ ರೀತಿ ಅಂದರೆ ಇಫ್ ಯು ನೋ ದ ಡಿಫರೆನ್ಷಿಯೇಷನ್ ಆಫ್ ಅ ಫಂಕ್ಷನ್, ಡಿಫರೆನ್ಷಿಯೇಷನ್ ಗೊತ್ತಿತ್ತು ಅಂದರೆ ಯು ಕ್ಯಾನ್ ಈಸಿಲಿ ರೈಟ್ ದ ಇಂಟಿಗ್ರೇಷನ್ ಆಫ್ ದಟ್ ಫಂಕ್ಷನ್, ಇಂಟಿಗ್ರೇಷನ್ ಆಫ್ ಆ ಪರ್ಟಿಕ್ಯುಲರ್ ಫಂಕ್ಷನ್. ಇಲ್ಲಿ ನೋಡ್ರಿ, ಈಗ ಡಿಫರೆನ್ಷಿಯೇಷನ್ ಆಫ್ ಕೆ ಇಂಟು ಎಕ್ಸ್, ಕೆ ಅನ್ನೋದು ಕಾನ್ಸ್ಟೆಂಟ್ ಆದರೆ ಡಿಫರೆನ್ಷಿಯೇಷನ್ ಆಫ್ ಕೆ ಇಂಟು ಎಕ್ಸ್ನ ಯಾವ ರೀತಿ ಮಾಡ್ತೀರಿ, k into x andre you will keep out the constant outside from the function in the ಹೊರಗಡೆ ಇಟ್ಟು differentiation of x ಅನ್ನು ಮಾಡ್ತೀರಿ. differentiation of x is 1 ಆಗೋದ್ರಿಂದ ಇಲ್ಲಿ ಪ್ಲಸ್ ಸಿ ಬರ್ದಿಲ್ಲ ನಾನು, which you can write ಎಲ್ಲ ಫಂಕ್ಷನ್ಸಿಗೂ you will write plus c, the constant function, the derivative of constant function becomes 0, andre which represents the indefinite integral. Indefinite integral definition ಅನ್ನು ಡಿಫೈನ್ ಮಾಡುತ್ತೆ ಅದು. ಹಾಗಾಗಿ ಎಲ್ಲ ಫಂಕ್ಷನ್ಸ್ ಅಲ್ಲೂ ಕೂಡ ಹ್ಯಾವ್ ಟು ರೈಟ್. ಓಕೆ, ಸೊ ನಿಮ್ಗೇನು ಬರುತ್ತೆ, ಕೆ ಬರುತ್ತೆ. ಓಕೆ, ಆಫ್ಟರ್ ಡಿಫರೆನ್ಷಿಯೇಷನ್ ಯು ವಿಲ್ ಗೆಟ್ ಕೆ. ದೇರ್ಫೋರ್ ದ ಇಂಟಿಗ್ರಲ್ ಆಫ್ ದಿಸ್ ಫಂಕ್ಷನ್ ಈಸ್ kx plus c. ಸೊ ನೀವು ಆ ಫಂಕ್ಷನ್ ನೋಡಿದ ತಕ್ಷಣ ಯು ಶುಡ್ ಏಬಲ್ ಟು ರೈಟ್ ವಾಟ್ ಈಸ್ ದ ಇಂಟಿಗ್ರಲ್. ಸೊ ಡಿಫರೆನ್ಷಿಯೇಷನ್ ಗೊತ್ತಿದ್ರೆ ಇಂಟಿಗ್ರೇಷನ್ ಬರೀಬಹುದು, ಇಂಟಿಗ್ರೇಷನ್ ಗೊತ್ತಿದ್ರೆ ಯು ಕ್ಯಾನ್ ರೈಟ್ ದ ಡಿಫರೆನ್ಷಿಯಲ್ ಫಂಕ್ಷನ್. ಓಕೆ, ಸೊ ನೀವು ಆಲ್ರೆಡಿ ಡಿಫರೆನ್ಷಿಯೇಷನ್ ಆಫ್ ಎಲ್ಲ ಫಂಕ್ಷನ್ಸ್ನ ಕಲ್ತಿರೋದ್ರಿಂದ ಯು ಕ್ಯಾನ್ ಈಸಿಲಿ ಫೈಂಡ್ ದ ಇಂಟಿಗ್ರೇಷನ್ ಆಫ್ ಆಲ್ ಸಚ್ ಫಂಕ್ಷನ್ಸ್. ಇಲ್ಲೂ ಕೂಡ ಅಷ್ಟೇ, ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ ಅಂದ್ರೆ ದಟ್ ಈಸ್ ಬೈ ಡಿಫರೆನ್ಶಿಯೇಟಿಂಗ್ ಫಂಕ್ಷನ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ದಟ್ ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ. ಇದನ್ನ ಡಿಫರೆನ್ಶಿಯೇಷನ್ ಮಾಡೋದ್ರ ಮುಖಾಂತರ ಯು ವಿಲ್ ಬಿ ಫೈಂಡಿಂಗ್ ದ ಇಂಟಿಗ್ರಲ್ ಸೊಲ್ಯೂಷನ್ ನ ಫೈಂಡ್ ಔಟ್ ಮಾಡ್ತೀರಿ. ಅಂದ್ರೆ ಯು ವಿಲ್ ಗೆಟ್ ಎಕ್ಸ್ ಟು ದಿ ಪವರ್ ಆಫ್ ಎನ್. ಯಾವ ರೀತಿ ಬರುತ್ತೆ ನೋಡೋಣ. ಸೊ ಈ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಅನ್ನೋದು ಕಾನ್ಸ್ಟೆಂಟ್ ಟರ್ಮು, ಹಂಗಾಗಿ ಯು ವಿಲ್ ಕೀಪ್ ಇಟ್ ಔಟ್ ಸೈಡ್, ಹೊರಗಡೆ ಇಟ್ಕೊಂಡು ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಮಾಡಿದ್ರೆ ಏನ್ ಬರುತ್ತೆ ಆನ್ಸರು, ದಟ್ ಈಸ್ ಎನ್ ಪ್ಲಸ್ 1 ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಮೈನಸ್ 1. That is differentiation of x to the power of n plus 1. So this n plus 1 and n plus 1 gets cancelled. ಎರಡು ಕ್ಯಾನ್ಸಲ್ ಆಗುತ್ತೆ. Plus differentiation of constant term is 0. ಇಲ್ಲಿ 1 gets cancel ಆಗಿ 1 gets cancel ಆಗಿ you will remain with x to the power of n. Therefore the integral of x to the power of n is equal to x to the power of n plus 1 that divided by n plus 1 plus integration constant c. So ಈ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ನ ಇಂಟಿಗ್ರೇಷನ್ ಅಲ್ಲಿ ಯೂಸ್ ಮಾಡ್ತಾ ಇರಾ ಅಂದ್ರೆ ಈ ಸಿ ನ ವಿ ಕಾಲ್ ಇಟ್ ಆಸ್ ಇಂಟಿಗ್ರಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಓಕೆ, ಸೊ ಅದೇ ರೀತಿ
ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ 1 by x, ಆದ್ರಿಂದ ಇಂಟಿಗ್ರೇಷನ್ ಆಫ್ 1 by x ಈಸ್ ಲಾಗ್ ಎಕ್ಸ್. ಸೊ ಅದೇ ರೀತಿ ವಿಲ್ ಬಿ ಫೈಂಡಿಂಗ್ ದ ಅದರ್ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್. ಸೊ ಇವೆಲ್ಲವೂ ಕೂಡ ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್. ಇದು ಕಾನ್ಸ್ಟೆಂಟ್ ಫಂಕ್ಷನ್, 0 ಅನ್ನೋದು 0, 1 ಅಂಡ್ ಆರ್ ಕಾನ್ಸ್ಟೆಂಟ್ ಫಂಕ್ಷನ್, ಕೆ ಅನ್ನೋದು ಕೂಡ ಕಾನ್ಸ್ಟೆಂಟ್ ಫಂಕ್ಷನ್, ಎಕ್ಸ್ ಟು ದಿ ಪವರ್ ಆಫ್ ಎನ್ 1 by x ಇವೆಲ್ಲವೂ ಕೂಡ ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್. ಆಲ್ಜಿಬ್ರಾಯಿಕ್ ಫಂಕ್ಷನ್. ಇದೇ ರೀತಿ using definition you will be finding the next integral functions. So ಇಲ್ಲಿ ನೋಡ್ರಿ, you do not have standard derivative for 1 by x square. 1 by x square ಗೆ ಸ್ಟ್ಯಾಂಡರ್ಡ್ ಡೆರಿವೇಟಿವ್ ಇಲ್ಲ ನಿಮಗಿಲ್ಲಿ. ಈಗ ಇದ್ರದ್ದು ಇಂಟಿಗ್ರಲ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ ಯು ನೀಡ್ ಟು ಫೈಂಡ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ second. Yes. So first you will find what is d by dx of minus 1 divided by x na find out ಮಾಡ್ತೀರಿ. That is equal to, you will take out the minus, ಇಲ್ಲಿ plus c ನ ಬರ್ಕೊಂತೀರಿ. I have been forgetting that. ಈ ಪ್ಲಸ್ ಸಿ ನ ಬರ್ಕೊಂತೀರಿ. ಬರ್ಕೊಂಡು ಮೈನಸ್ 1 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ 1 by x ಅನ್ನ ಯು ಕ್ಯಾನ್ ಡಿ ಬೈ ಡಿ ಎಕ್ಸ್ ಆಫ್ ಯು ಕ್ಯಾನ್ ರೀರೈಟ್ ಆಸ್, ಅದಕ್ಕೆ ದರ್ ಇಸ್ ನೋ ಸ್ಟ್ಯಾಂಡರ್ಡ್ ಡೆರಿವೇಟಿವ್, ಯು ವಿಲ್ ಎಕ್ಸ್ಪ್ರೆಸ್ ಆಸ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಗೆ ಎಕ್ಸ್ಪ್ರೆಸ್ ಮಾಡಿಕೊಂಡು minus 1 into differentiation of x to the power of minus 1 is minus 1 into x to the power of minus 1 you will get minus into minus plus ಆಗುತ್ತೆ. So you will get x to the power of minus 2, which you can write as 1 divided by x square. Therefore ಆದ್ರಿಂದ integral of 1 divided by x square ನ ನಾವು ಏನಂತ ಬರೀತೀವಿ ಅಂದ್ರೆ we will be writing as minus 1 divided by x plus c ಅಂತ ಬರೀತೀರಿ. Okay, this is how you're going to find the integral of a function. Integral of a function ಅನ್ನ ಈ ರೀತಿ ಫೈಂಡ್ ಔಟ್ ಮಾಡ್ತೀರಿ. ಇಲ್ಲ ಅಂದ್ರೆ ನೀವು ಆಲ್ರೆಡಿ ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಅನ್ನೋದನ್ನ ಡಿಸ್ಕಸ್ ಮಾಡಿದಿರಿ. The integral of x to the power of n is x to the power of n plus 1 that divided by n plus 1 plus integration constant c ಆಗಿರೋದ್ರಿಂದ ಇವೆಲ್ಲವೂ ಕೂಡ ಯಾವುದು 1 by x square, 1 by root x ಇವೆಲ್ಲವೂ ಕೂಡ ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಆಗಿರೋದ್ರಿಂದ you will try to express those functions in the form of x to the power of n. x to the power of n ನಲ್ಲಿ ಎಕ್ಸ್ಪ್ರೆಸ್ ಮಾಡಿಕೊಂಡು ಯು ಕ್ಯಾನ್ ಫೈಂಡ್ ದ ಇಂಟಿಗ್ರೇಷನ್ ನ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ರಿ, 1 divided by x square ನ ಮೇಲ್ಗಡೆ ತಗೊಂಡ್ರೆ ಯು ವಿಲ್ ಗೆಟ್ ಆಸ್ x to the power of minus 2. ಆ x to the power of minus 2 ನ ಇಂಟಿಗ್ರೇಷನ್ ಮಾಡಿದ್ರೆ what you will get using this definition, ಈ ಡೆಫಿನೇಷನ್ ಯೂಸ್ ಮಾಡ್ಕೊಂಡು x to the power of n ಡೆಫಿನೇಷನ್ ಯೂಸ್ ಮಾಡಿಕೊಂಡು ಇಂಟಿಗ್ರೇಷನ್ ಮಾಡಿದ್ರೆ x to the power of minus 2 plus 1 that divided by minus 2 plus 1 ಅಂದ್ರೆ ರೀಪ್ಲೇಸಿಂಗ್ n ಬದಲಿಗೆ ಏನಿದೆ minus 2 ಇದೆ. ಸೊ ಯು ವಿಲ್ ರೀಪ್ಲೇಸ್ n by minus 2 ಮಾಡೋದ್ರಿಂದ ಏನ್ ಬರುತ್ತೆ ನಿಮ್ಗೆ ಆನ್ಸರು, ದಟ್ ಈಸ್ ವಾಟ್ ಯು ವಿಲ್ ಗೆಟ್ x to the power of minus 1 that divided by minus 1. So it is equal to minus 1 divided by x plus c. ಈ ರೀತಿ ಬೇಕಾದ್ರೂ ಫೈಂಡ್ ಔಟ್ ಮಾಡ್ಬೋದು. ಇಫ್ ಯು ಫೈಂಡಿಂಗ್ ಡಿಫಿಕಲ್ಟಿ ಆಫ್ ರಿಮೆಂಬರಿಂಗ್ ದ ಫಂಕ್ಷನ್ಸ್, ಈ ಫಂಕ್ಷನ್ಸ್ ಅನ್ನ ನೆನಪಲ್ಲಿ ಇಟ್ಕೊಳೋದಕ್ಕೆ ಕಷ್ಟ ಆಗುತ್ತೆ, ಇಂಟಿಗ್ರಲ್ಸ್ ಅನ್ನ ನೆನಪಲ್ಲಿ ಇಟ್ಕೊಳೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಅಂತ ಕೇಸಸ್ ಅಲ್ಲಿ ಯು ಕ್ಯಾನ್ find the algebraic integration of algebraic function using the standard integral function. ಯಾವುದು standard integral function, that is
integration of x to the power of n is equal to x to the power of n plus 1 that divided by n plus 1. ಇದನ್ನು ಯೂಸ್ ಮಾಡ್ಕೊಂಡು ಕೂಡ ನೀವು ಎಲ್ಲ ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಇಂಟಿಗ್ರೇಷನ್ ಫೈಂಡ್ ಔಟ್ ಮಾಡಬಹುದು. ಸಿಮಿಲರ್ಲಿ you will be finding integral of a to the power of x into dx is equal to a to the power of x divided by log a. ಇದು ಯಾವ ರೀತಿ ಬರುತ್ತೆ ಅಂದ್ರೆ by differentiating a to the power of x that divided by log a, you will get the integral of ax as a to the power of x that divided by log a. ಅದೇ ರೀತಿ integration of e to the power of x is equal to e to the power of x because differentiation of e to the power of x is e to the power of x ಆಗಿರೋದ್ರಿಂದ you will get integral of e to the power of x as e to the power of x only. ಅದೇ ರೀತಿ integration of sin x with respect to x is equal to minus cos x because if you differentiate cos x, differentiation of cos x ಬಂದು minus sin x ಆಗಿರೋದ್ರಿಂದ minus into minus becomes plus agi, so you will get integral of sin x as minus cos x. ಅದೇ ರೀತಿ integral of cos x ಬಂದು sin x ಆಗುತ್ತೆ because differentiation of sin x is cos x. tan x ಬಂದು log of secant x. ಇದು ಯಾವ ರೀತಿ ಬರುತ್ತೆ ಅಂದ್ರೆ how we will get means differentiation ಮಾಡೋಣ. ನೀವು ಯಾವುದೇ ಇಂಟಿಗ್ರಲ್ ಫಂಕ್ಷನ್ ಬರ್ದೀರಾ ಅಂದರೆ ಅದು ಏನು ಸೊಲ್ಯೂಷನ್ ಬಂದಿರುತ್ತಲ್ಲ ಅದನ್ನು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಯು ಶುಡ್ ಗೆಟ್ ಬ್ಯಾಕ್ ಇಂಟಿಗ್ರಲ್ ಫಂಕ್ಷನ್. ಏನು ಇಂಟಿಗ್ರಲ್ ಫಂಕ್ಷನ್ ಏನಿರುತ್ತಲ್ಲ ಅದು ಬರಬೇಕು. ಅದು ಬಂದರೆ ಅದ್ರದ್ದು ಆನ್ಸರ್ ಬಂದು ಕರೆಕ್ಟ್ ಇದೆ ಅಂತೇಳಿ. ದಟ್ ಈಸ್ ಇಂಟಿಗ್ರಲ್ ಆಫ್ 1 ಸೆಕೆಂಡ್ ವಿಲ್ ಅರೇಂಜ್ ದಿಸ್. log of log of secant x is equal to log of secant x ಅಂದ್ರೆ log x ಇದ್ದಂಗೆ differentiation of log x is 1 by x that is secant x. ಇದು ಚೈನ್ ಫಂಕ್ಷನ್ ಆಗಿರೋದ್ರಿಂದ differentiation of secant x is secant x into tan x. So secant x cancel ಆಗುತ್ತೆ. Therefore the integral of tan x with respect to x is equal to log of secant x plus integration constant c. This is how you're going to find the integral of any function. Integral of any function. ಅದೇ ರೀತಿ cot x find out ಮಾಡ್ತೀರಿ. You'll be finding cot x find out ಮಾಡ್ತೀರಿ. Then secant x, it is the integration of secant x is log of secant x plus tan x. ಇವೆಲ್ಲವಕ್ಕೂ ಕೂಡ ನೀವು ಏನು ರೈಟ್ ಹ್ಯಾಂಡ್ ಸೈಡ್ ಸೊಲ್ಯೂಷನ್ ಇದೆಯಲ್ಲ, ಇಂಟಿಗ್ರಲ್ ಸೊಲ್ಯೂಷನ್ ಏನಿದೆ, ಇಂಟಿಗ್ರೇಷನ್ ಆಫ್ ಫಂಕ್ಷನ್ ಇದೆಯಲ್ಲ, ಅದನ್ನು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ನಿಮಗೆ ಫಂಕ್ಷನ್ ಬರುತ್ತೆ. ದಟ್ ಈಸ್ ದ ಡೆಫಿನೇಷನ್ ಆಫ್ ಇಂಟಿಗ್ರೇಷನ್. ಓಕೆ, ಇಟ್ ಈಸ್ ಪ್ರೊಸೆಸ್ ಆಫ್ ಫೈಂಡಿಂಗ್ ದ ಗಿವನ್ ಡಿರೈವೇಟಿವ್, ದ ಪ್ರೊಸೆಸ್ ಆಫ್ ಫೈಂಡಿಂಗ್ ಅ ಫಂಕ್ಷನ್ whose derivative is given. Okay, whose derivative is given. ಇದ್ರ ಡಿರೈವೇಟಿವ್ನ ಕೊಟ್ಟಿದ್ದಾರೆ, ಅದರದ್ದು ಫಂಕ್ಷನ್ ಫೈಂಡ್ ಔಟ್ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಸೊ ಅದೇ ರೀತಿ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ ಈಸ್ ಲಾಗ್ ಆಫ್ ಕೊಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್. ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಯು ವಿಲ್ ಗೆಟ್ ಬ್ಯಾಕ್ ಕೊಸಿಕೆಂಟ್ ಎಕ್ಸ್ ಬರುತ್ತೆ ನಿಮಗೆ. ಓಕೆ, ಸೊ ಅದೇ ರೀತಿ if you integrate secant square x, you will get tan x. Under tan x na differentiation of tan x is secant square x ಆಗಿರೋದ್ರಿಂದ integration of secant square x is tan x. ಅದೇ ರೀತಿ differentiation of cot x cosecant minus cosecant square x ಆಗಿರೋದ್ರಿಂದ integration of cosecant square x is minus cot x ಆಗಿರುತ್ತೆ. Similarly differentiation of secant x is secant x into tan x ಆಗಿರೋದ್ರಿಂದ
Integration of secant x into tan x is secant x. Similarly, cosecant for cosecant x into cot x. ಅದೇ ರೀತಿ ಫಾರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಈಗ ಏನು ಹಿಂದೆ ಎಲ್ಲ ಸ್ಟಡಿ ಮಾಡಿದ್ವಲ್ಲ, ದೀಸ್ ಆರ್ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇವೆಲ್ಲವೂ ಕೂಡ ಟ್ರಿಗ್ನೋಮೆಟ್ರಿಕ್ ಆಲ್ಜಿಬ್ರಾಯಿಕ್ ಫಂಕ್ಷನ್ನು ಎ ಟು ದಿ ಪವರ್ ಆಫ್ ಎಕ್ಸ್ ಮತ್ತು ಇ ಟು ದಿ ಪವರ್ ಆಫ್ ಎಕ್ಸ್ ಬಂದು ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ಸು. ಅದಾದಮೇಲೆ ಸೈನ್ ಎಕ್ಸ್, ಕಾಸ್ ಎಕ್ಸ್, ಟ್ಯಾನ್ ಎಕ್ಸ್ ಇವೆಲ್ಲವೂ ಕೂಡ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು, ಇಂಟಿಗ್ರಲ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು. ಜೊತೆಗೆ ಇಂಟಿಗ್ರಲ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. As you know, differentiation of sin inverse x ಬಂದು 1 divided by square root of 1 minus x square ಆಗಿರೋದ್ರಿಂದ integration of 1 divided by 1 minus x square ಏನಾಗಿರುತ್ತೆ, sin inverse x plus c. ಅದೇ ರೀತಿ tan inverse x, ಅದೇ ರೀತಿ secant inverse x. secant inverse x ಅನ್ನು differentiation ಮಾಡಿದ್ರೆ you will get 1 divided by x into square root of x square minus 1. ಆದ್ರಿಂದ integration of 1 divided by x into square root of x square minus 1 is secant inverse x. So from all these list, you will come to a conclusion that if you know a differentiation of a function, then it is easy to write the integral of that function. ಈಗ ನನಗೆ differentiation of secant x ಗೊತ್ತಿದ್ರೆ ಏನು, differentiation of secant x is secant x into tan x. Then integral of secant x into tan x is secant x only. ಆ ರೀತಿ ನೀವು ನೆನಪಲ್ಲಿ ಇಟ್ಕೋಬಹುದು. ಇಟ್ ಈಸ್ ಎ ಕಾನ್ವರ್ಸ್ ಪ್ರೊಸೆಸ್ ಆಫ್ differentiation. Okay, integration is a reverse process of differentiation. Okay, so the rules of integration andre as like your rules of differentiation, ಸಮ್ ರೂಲು ಮತ್ತು ಕೋಶಂಟ್ ರೂಲು ಯಾವ ರೀತಿ ಓದಿರ್ತೀರಿ, ಇಲ್ಲೂ ಕೂಡ ಅಷ್ಟೇ. ಇಫ್ ದರ್ ಇಸ್ ಎ ಫಂಕ್ಷನ್ ಲೈಕ್ ಅ ಸ್ಕೇಲಾರ್ ಇಂಟು ಅ ಫಂಕ್ಷನ್, ಇಂಟಿಗ್ರಲ್ ಆಫ್ ಸ್ಕೇಲಾರ್ ಇಂಟು ಅ ಫಂಕ್ಷನ್ ಇದ್ದಾಗ ಯು ವಿಲ್ ಕೀಪ್ ದ ಕಾನ್ಸ್ಟೆಂಟ್ ಆಸ್ ಔಟ್ಸೈಡ್, ಹೊರಗಡೆ ಇಟ್ಟುಕೊಂಡು ಯು ವಿಲ್ ಇಂಟಿಗ್ರೇಟ್ ದ ಫಂಕ್ಷನ್. ದಟ್ ಈಸ್ ದ ಫಸ್ಟ್ ರೂಲ್ ಆಫ್ ಇಂಟಿಗ್ರೇಷನ್. ಯಾವಾಗ ಸ್ಕೇಲಾರು ಮತ್ತೆ ಫಂಕ್ಷನ್ ಮಲ್ಟಿಪಲ್ ಇದ್ದಾಗ ಈ ಸ್ಕೇಲಾರ್ ಕಾನ್ಸ್ಟೆಂಟ್ ವ್ಯಾಲ್ಯೂನ ಹೊರಗಡೆ ಇಟ್ಟುಕೊಂಡು ಯು ವಿಲ್ ಇಂಟಿಗ್ರೇಟ್ ದ ಫಂಕ್ಷನ್ ಅನ್ನ ಇಂಟಿಗ್ರೇಟ್ ಮಾಡ್ತೀರಿ. ದಟ್ ಈಸ್ ಇಂಟಿಗ್ರಲ್ ಆಫ್ ಸ್ಕೇಲಾರ್ ಮಲ್ಟಿಪಲ್ ಆಫ್ ಎ ಫಂಕ್ಷನ್ ಈಸ್ ಈಕ್ವಲ್ ಟು ಸ್ಕೇಲಾರ್ ಮಲ್ಟಿಪಲ್ ಆಫ್ ಇಂಟಿಗ್ರೇಷನ್ ಆಫ್ ಎ ಫಂಕ್ಷನ್. ಅದೇ ರೀತಿ ಇಫ್ ದೆರ್ ಈಸ್ ಅ ಫಂಕ್ಷನ್ ಸಮ್ ಆರ್ ಡಿಫರೆನ್ಸ್ ಆಫ್ ಫಂಕ್ಷನ್ಸ್ ಇದ್ರೆ, ಸಮ್ ಆಫ್ n ಡಿಫರೆನ್ಸ್ ಫಂಕ್ಷನ್ಸ್ ಇದ್ರೆ, ಅಂತ ಕೇಸಸ್ ಅಲ್ಲಿ ವಾಟ್ ಯು ವಿಲ್ ಡೂ, ಯು ವಿಲ್ ಸಪ್ರೇಟ್ಲಿ ರೈಟ್, ಅಂದ್ರೆ ಸಮ್ ಆಫ್ ಫಂಕ್ಷನ್ಸ್ ಆಗಿ ಬರೀತೀರಿ. ಇಂಟಿಗ್ರಲ್ ಆಫ್ ಸಮ್ ಅಂಡ್ ಡಿಫರೆನ್ಸ್ ಆಫ್ ಫಂಕ್ಷನ್ಸ್ ಅದನ್ನ ಯಾವ ರೀತಿ ಬರೀತೀರಿ, ಸಮ್ ಅಂಡ್ ಡಿಫರೆನ್ಸ್ ಆಫ್ ಇಂಟಿಗ್ರಲ್ಸ್ ಆಫ್ ಫಂಕ್ಷನ್ಸ್. ಸೊ ಇಂಟಿಗ್ರೇಷನ್ ಆಫ್ ಪ್ಲಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಜಿ ಆಫ್ ಎಕ್ಸ್ ಅನ್ನ ಯು ವಿಲ್ ರೈಟ್ ಆಸ್ ಇಂಟಿಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಇಂಟಿಗ್ರಲ್ ಆಫ್ ಜಿ ಆಫ್ ಎಕ್ಸ್ ಅಂತೇಳಿ ಬರೆದು ಇಂಟಿಗ್ರೇಷನ್ನ ಮಾಡ್ತಾ ಹೋಗ್ತೀರಿ. ದೀಸ್ ಆರ್ ದಿ ಟೂ ರೂಲ್ಸ್ ಆಫ್ ಇಂಟಿಗ್ರೇಷನ್. ಪ್ರಾಡಕ್ಟ್ ಆಫ್ ಫಂಕ್ಷನ್ಸ್ ಬರ್ತವೆ ಆಸ್ ಲೈಕ್ ಯುವರ್ ಡಿಫ್ರೆನ್ಶಿಯೇಷನ್. ಫಾರ್ ದಟ್ ಯು ಆರ್ ಗೋಯಿಂಗ್ ಟು ಯೂಸ್ ಡಿಫರೆಂಟ್ ರೂಲ್, ಲಿಬ್ನಿಟ್ಸ್ ರೂಲ್ನ ಯೂಸ್ ಮಾಡಿಕೊಂಡು ನಾವು ಇಂಟಿಗ್ರೇಷನ್ ಮಾಡ್ತೀವಿ. ದಟ್ ಯು ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಓದ್ತೀರಿ. ಸೊ ದಿಸ್ ಈಸ್ ವಾಟ್ ಯು ಡಿಸ್ಕಸ್ಡ್ ಇನ್ ದ ಸೆಷನ್ 1 ನಲ್ಲಿ ನೀವು ಏನೇನು ಕಲ್ತೀರಿ ಅಂದರೆ, ವಾಟ್ ಈಸ್ ಇಂಟಿಗ್ರೇಷನ್ ಅಂದ್ರೆ ಏನು, ಅಂಡ್ ಲಿಸ್ಟ್ ಆಫ್ ಸ್ಟ್ಯಾಂಡರ್ಡ್ ಇಂಡೆಫಿನೆಟ್ ಇಂಟಿಗ್ರಲ್ಸ್ ಅಂದ್ರೆ ಏನು, ಅಂಡ್ ಲಿಸ್ಟ್ ಆಫ್ ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಸ್. ಡಿಫ್ರೆನ್ಶಿಯೇಷನ್ ಗೊತ್ತಿತ್ತು ಅಂದ್ರೆ ಯು ಕ್ಯಾನ್ ಈಸಿಲಿ ಫೈಂಡ್ ದ ಇಂಟಿಗ್ರೇಷನ್ ಆಫ್ ಅ ಫಂಕ್ಷನ್. ಓಕೆ, ಸೊ ಐ ಥಿಂಕ್ ಯು ಆಲ್ ಅಂಡರ್ಸ್ಟುಡ್. I thanking you all once again. Thank you one and all.